ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾವು ಇವತ್ತು ನನ್ನ ಅಕ್ಕನ ಮನೆಗೆ ಬಂದಿದ್ದೇವೆ, ಮೂಡುಬಿದ್ರೆಗೆ. ಚಿಕ್ಕಮಗಳೂರು ಟ್ರಿಪ್ ಆಯಿತು, ಈಗ 3 ದಿನ ಇಲ್ಲಿ ನಿಂತೀವಿ ನಾವು. ಮಕ್ಕಳೆಲ್ಲ ಬಂದಿದ್ದಾರೆ ರಜಕ್ಕೆ. ಇನ್ನು ಇಲ್ಲೂ ಎಲ್ಲ ಪ್ರೋಗ್ರಾಮ್. ಇದು ನನ್ನ ಅಕ್ಕನ ಮನೆಗೆ ಹೋಗುವ ದಾರಿ. ಅಲ್ಲಿ ಮಕ್ಕಳೆಲ್ಲ ಬೊಬ್ಬೆ ಆಗ್ತಾ ಉಂಟು, ವೀಡಿಯೋ ತೆಗಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಮುಂಚೆ ಬಂದು ವೀಡಿಯೋ ತೆಗೆಯೋದು. ಈಗ ಒಂದು ನೆಂಟರ ಮನೆ ಉಂಟು ಇಲ್ಲಿಯೇ ಹತ್ತಿರ, ಅಲ್ಲಿಗೆ ಹೋಗೋದು. ಇಲ್ಲಿಯೇ ನನ್ನ ಭಾವನ ಅಣ್ಣನ ಮನೆಗೆ ಹೋಗೋದು. ಈಗ ನಾವು ಮಾವಿನಕಾಯಿ ತೆಗಿಲಿಕ್ಕೆ ಹೋಗೋದು ನೋಡಿ. ಇಲ್ಲಿಯೇ ಇವತ್ತು ನಾವು ಮಾಡೋದು ಚಿಕನ್ ಶವರ್ಮ. ಅದಕ್ಕೆ ಬೇಕಾದ ಸಾಮಗ್ರಿಗಳು: ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಸ್ಪೂನು, ಕರಿಮೆಣಸು ಅರ್ಧ ಸ್ಪೂನು, ಜೀರಿಗೆ ಹುಡಿ 1/4 ಸ್ಪೂನು, ಸ್ವಲ್ಪ ಹಳದಿ ಹುಡಿ ಮತ್ತು ಕೊತ್ತಂಬರಿ ಹುಡಿ ಅರ್ಧ. ಇದೆಲ್ಲ ಈ ಚಿಕನ್ಗೆ ಹಾಕಿ ಸ್ವಲ್ಪ ಉಪ್ಪು ಎಷ್ಟು ಬೇಕಷ್ಟು ಮತ್ತು ಮೊಸರು 1 ಟೇಬಲ್ ಸ್ಪೂನ್ ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಜಿಂಜರ್ ಪೇಸ್ಟ್ ಸ್ವಲ್ಪ ಮತ್ತು 1 ಲಿಂಬೆಹಣ್ಣು. ಇದೆಲ್ಲ ಒಟ್ಟಿಗೆ ಈಗ ಮಿಕ್ಸ್ ಮಾಡುವ. ಇದು ಮಿಕ್ಸ್ ಮಾಡಿ 1 ಗಂಟೆ ಹೀಗೇ ಇಡಬೇಕು. ಮಕ್ಕಳಿಗೆ ಶವರ್ಮ ಅಂದರೆ ತುಂಬ ಇಷ್ಟ. ಮಕ್ಕಳೆಲ್ಲ ಇಲ್ಲಿಗೆ ಬಂದಿದ್ದಾರೆ. ಈಗ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಅವರಿಗೆ ಈಗ ಶವರ್ಮ ಬೇಕಂತೆ, ಬೇಗ ಮಾಡಿ ಅಂತ ಹೇಳ್ತಾರೆ ಅವರು. ಶವರ್ಮಗೆ ಹಿಟ್ಟು ಮಾಡಲಿಕ್ಕೆ ಮೈದಾಗೆ ಮೊದಲು ನಾವು 2 ಟೀ ಸ್ಪೂನು ಸ್ವಲ್ಪ ಬಿಸಿಯಾದ ನೀರು, ಅದಕ್ಕೆ 2 ಟೀ ಸ್ಪೂನು ಸಕ್ಕರೆ ಮತ್ತು 2 ಟೀ ಸ್ಪೂನು ಈಸ್ಟ್ ಹಾಕ್ಕೊಂಡು ಒಂದು 5 ನಿಮಿಷ ಇಡಬೇಕು. ಅದರ ನಂತರ ಹಿಟ್ಟನ್ನು ಮಾಡುವ ನಾವು. ಈಗ ಈಸ್ಟ್ ಮೇಲಕ್ಕೆ ಬಂದಿದೆ ನೋಡಿ. ಇದು ನಾನು 5 ನಿಮಿಷ ಇಟ್ಟಿದ್ದು. ಇದಕ್ಕೆ ಈಗ ಮೈದಾ ಹುಡಿ. ಇದು 1 ಕಿಲೋ ನಾನು ತಂದಿದ್ದು. ಒಂದು ಕಿಲೋ ಮಕ್ಕಳುಂಟು, ನಾವೊಂದು 20 ಮಂದಿ ಉಂಟು ಇಲ್ಲಿ, ಅದಕ್ಕೆ ನಾನು ಇದು ಜಾಸ್ತಿ ಮಾಡಿದ್ದು. 1 ಕಿಲೋ. ಅದಕ್ಕೆ ನೀರು ಬೇಕಾದರೂ ಹಾಕಬಹುದು. ನಾನು ಹಾಲು ಹಾಕ್ತೀನಿ ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಒಲಿವ್ ಆಯಿಲ್. ಇದೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡೋದು. ಈಗ ಹಿಟ್ಟು ಮಿಕ್ಸ್ ಮಾಡಿ ಆಯಿತು. ಈಗ ಇದನ್ನು 1 ಗಂಟೆ ಮುಚ್ಚಿಡಬೇಕು.
ಈಗ ಮಯೋನೀಸ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದಕ್ಕೆ 2 ಮೊಟ್ಟೆ ಮತ್ತು ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು ಮತ್ತು ವಿನಾಗಿರಿ ಸ್ವಲ್ಪ, 3 ಬೆಳ್ಳುಳ್ಳಿ, ಎಣ್ಣೆ ಸ್ವಲ್ಪ, ಪಾಮ್ ಆಯಿಲ್. ಇದು ಎಲ್ಲ ಈಗ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡೋದು. ಈಗ ಮಯೋನೀಸ್ ರೆಡಿಯಾಗಿದೆ. ಶವರ್ಮಾ ಸಾಸು, ಅದಕ್ಕೆ 3 ಟೀ ಸ್ಪೂನ್ ಅದೇ ಮಿಕ್ಸಿಯಲ್ಲಿ ಹಾಕುವ. 3 ಟೀ ಸ್ಪೂನ್ ಮಯೋನೀಸ್, 3 ಟೀ ಸ್ಪೂನ್ ಬಿಳಿ ಎಳ್ಳು, 1/4 ಟೀ ಸ್ಪೂನ್ ಕರಿಮೆಣಸು ಹುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ವಿನಾಗಿರಿ, ಸ್ವಲ್ಪ ಸಾಕು. ಒಲಿವ್ ಆಯಿಲ್ ಸ್ವಲ್ಪ, ಒಂದು ಟೀ ಸ್ಪೂನ್ ಮೊಸರು. ಇಷ್ಟು ಮಿಕ್ಸಿಯಲ್ಲಿ ಈಗ ಗ್ರೈಂಡ್ ಮಾಡುವ. ಈಗ ಮಯೋನೀಸ್ ಸಾಸ್ ರೆಡಿಯಾಗಿದೆ. ಇನ್ನೊಂದು ಚಿಲ್ಲಿ ಸಾಸ್ಗೆ 3 ಟೀ ಸ್ಪೂನ್ ಮೆಣಸಿನ ಹುಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಸೋಯಾ ಸಾಸ್, ಟೊಮೆಟೊ ಸಾಸ್, ಸೋಯಾ ಸಾಸ್, ಟೊಮೆಟೊ ಸಾಸ್ ಮತ್ತು ಸ್ವಲ್ಪ ಒಲಿವ್ ಆಯಿಲ್, 3 ಬೆಳ್ಳುಳ್ಳಿ, 1 ನೀರುಳ್ಳಿ. ಇದು ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ. ಈಗ ಚಿಲ್ಲಿ ಸಾಸ್ ಕೂಡ ರೆಡಿಯಾಗಿದೆ. ಇದಕ್ಕೆ ಉಪ್ಪು ಹಾಕಲಿಲ್ಲ ನಾನು, ಉಪ್ಪು ಅದರಲ್ಲಿ ಇರ್ತದೆ. ಓಕೆ, ಈಗ ಚಿಕನನ್ನು ಫ್ರೈ ಮಾಡುವ. ಶವರ್ಮೆಗೆ ಬೇಕಾದ ಈಗ ನಮ್ಮ ಹಿಟ್ಟು ರೆಡಿಯಾಗಿದೆ. ಈಗ ನಾವು ಇದರಲ್ಲಿ ಕೊಬ್ಬುಸ್ ಮಾಡುವ. ಕೊಬ್ಬುಸ್ ಅಂದರೆ ಚಪಾತಿ ಉಬ್ಬಿದೆ. ಈಗ ನಾವು ಕೊಬ್ಬುಸನ್ನು ಮಾಡುವ. ಕೊಬ್ಬುಸ್ ಈಗ ರೆಡಿಯಾಗಿದೆ. ನಮ್ಮ ಕೊಬ್ಬುಸ್ ರೆಡಿಯಾಗಿದೆ. ಇದಕ್ಕೆ ಸೌತೆಕಾಯಿ, ಕೇಬೇಜ್, ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಇದು ಚಿಲ್ಲಿ ಸಾಸ್, ಇದು ಶವರ್ಮಾ ಸಾಸ್ ಮತ್ತು ಚಿಕನ್. ಈಗ ಫಿಲ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಚಿಲ್ಲಿ ಸಾಸ್, ಅದರ ಮೇಲೆ ಸ್ವಲ್ಪ ಶವರ್ಮಾ ಸಾಸ್.
ಫಿಲ್ ಮಾಡಲಿಕ್ಕೆ ಕ್ಯಾಬೇಜ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಅದರ ಮೇಲೆ ಚಿಕನನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ. ಈಗ ನಮ್ಮ ಶವರ್ಮ ರೆಡಿಯಾಗಿದೆ. ತುಂಬ ಟೇಸ್ಟಿ ಶವರ್ಮ ಇದು. ನೀವು ಕೂಡ ಈ ರೆಸಿಪಿಯನ್ನು ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಬಾಯ್.